ಭಾಗ 1 ಬೆಂಗಳೂರು ಲೈಫ್ ಅಂದ್ಮೇಲೆ ಕೈಯಲ್ಲಿ ಕೆಲಸ ಇರಬೇಕು, ಕೈ ತುಂಬಾ ದುಡ್ಡಿರಬೇಕು. ಇವೆರಡು ಇದ್ದವರು ಮಾತ್ರ ಸಿಲಿಕಾನ್ ಸಿಟಿಯಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡಬಹುದು. ಬಟ್ ಶೋಕಿ ಜೀವನದ ಆಸೆ, ಕೈಯಲ್ಲಿ ಕಾಸಿರಲ್ಲ, ಕಾಸು ಬರೋತರ ಕೆಲಸನೂ ಇರಲ್ಲ. ಆಗ್ಲೇ ನೋಡಿ ಇಂತಹ ಕ್ರಿಮಿನಲ್ ಐಡಿಯಾಗಳು ತಲೆಗೆ ಹೊಳೆಯುತ್ತವೆ. ಶೋಕಿ ಜೀವನಕ್ಕಾಗಿ ಮನೆ ಬಾಡಿಗೆ ಕೇಳ್ಕೊಂಡು ಬಂದೋಳು ಮನೆ ಒಡೆತಿಯನ್ನೇ ಕೊಂದಿರೋ ಘಟನೆ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಈ ಘಟನೆ ಮೇ 10 ರಂದು ಕೆಂಗೇರಿ ಠಾಣಾ ವ್ಯಾಪ್ತಿಯ ಕೋನಸಂದ್ರದಲ್ಲಿ ನಡೆದಿದೆ. ಅಬ್ಬಬ್ಬಾ, ಅದೇನ್ ಪರ್ಫಾರ್ಮೆನ್ಸ್! ಈಕೆಯ ಪರ್ಫಾರ್ಮೆನ್ಸ್ಗೆ ರಾಜಮೌಳಿನೂ ಬಿದ್ದೋಗ್ತಾರೆ, ರಾಮ್ ಗೋಪಾಲ್ ವರ್ಮಾನೂ ಸೋತೋಗ್ತಾರೆ. ಹಾಗಂತ ಈಕೆ ಸಿನಿಮಾ ನಟಿ ಅನ್ಕೋಬೇಡಿ. ಸಿನಿಮಾ ನಟಿಯರನ್ನ ಮೀರಿಸೋ ಟ್ಯಾಲೆಂಟ್ ಇರೋ ಕಿಲಾಡಿ ಅನ್ಕೋಳಿ. ಬರೀ ಕಿಲಾಡಿತ್ರವಲ್ಲ, ಖತರ್ನಾಕ್ ಕ್ರಿಮಿನಲ್ ಕೂಡ. ಹೆಸರು ಮೋನಿಕಾ, ಏಜ್ ಜಸ್ಟ್ 24. ಡಾಟಾ ಎಂಟ್ರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಟೈಮ್ ಸಿಕ್ಕಾಗೆಲ್ಲ ರೀಲ್ಸ್ ಮಾಡ್ತಾಳೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಕುಂತ್ರು ನಿಂತ್ರು ಈಕೆ ಹಿಂದೆ ಹುಡುಗರು ಬೀಳ್ತಾರೆ ಅನ್ಕೋಬೇಡಿ. ಮೋನಿಕಾಗಿರೋದು ಜಸ್ಟ್ 75 ಫಾಲೋವರ್ಸ್ ಅಷ್ಟೇ. 75 ಜನ ಫಾಲೋವರ್ಸ್ ಇದ್ದರೂ 7,000ನೋ ಅಥವಾ 7 ಲಕ್ಷನೋ ಫಾಲೋವರ್ಸ್ ಇರೋ ರೇಂಜ್ಗೆ ರೀಲ್ಸ್ ಮಾಡ್ತಿದ್ಲು ಅನ್ನೋದನ್ನ ನೆನಪಿಸಿಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ಲಿ ಬಿಡಿ, ಸೋಷಿಯಲ್ ಮೀಡಿಯಾ ಹುಚ್ಚು ಹತ್ತಿಸಿಕೊಂಡೋರ ಬಗ್ಗೆ ನಾವು ಏನು ಹೇಳೋಕೆ ಆಗಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ಅಲ್ವಾ? ಫೇಮಸ್ ಆಗ್ಬೇಕು, ಟ್ರೆಂಡ್ ಆಗ್ಬೇಕು, ಟ್ರೋಲ್ ಆಗ್ಬೇಕು ಅಂತ ಏನೇನೋ ಮಾಡೋ ಮಾನಸಿಕ ಮನುಷ್ಯರು ಸಾಕಷ್ಟು ಜನ ಸಿಗ್ತಾರೆ. ಬಹುಶಃ ಮೋನಿಕಾಳದ್ದು ಇದೇ ಸ್ಥಿತಿ ಇದ್ದಿದ್ರೆ ಇವತ್ತೋ ನಾಳೆನೋ ಫೇಮಸ್ ಆಗ್ತಿದ್ದಳೇನೋ, ಅಥವಾ ಆಕೆ ಮಾಡ್ತಿದ್ದ ರೀಲ್ಸ್ ಯಾವುದಾದರೂ ಟ್ರೆಂಡ್ ಆಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ತಿದ್ದಳೇನೋ. ಆದರೆ ಆಕೆ ಫೇಮಸ್ ಆಗೋದಕ್ಕಿಂತ, ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗೋದಕ್ಕಿಂತ ಒಂದೇ ಸಲ ಲೈಫ್ ಸೆಟ್ಲಾ ಮಾಡ್ಕೊಳ್ಳೋ ಶೋಕಿಗೆ ಬಿದ್ದಿದ್ದಳು ಅನಿಸುತ್ತೆ. ಅದಕ್ಕೆ ಮಾಡಬಾರದು ಕೆಲಸ ಮಾಡಿ ಈಗ ಅಂದರ್ ಆಗಿದ್ದಾಳೆ. ಒಂದು ಕಡೆ ರೀಲ್ಸ್ ಲೈಫ್, ಮತ್ತೊಂದೆಡೆ ಡಾಟಾ ಎಂಟ್ರಿ ಕೆಲಸ. ಇದ್ದಿದ್ದರಲ್ಲಿ ಲೈಫ್ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಿದ್ದ ಮೋನಿಕಾ ಅದ್ಯಾಕೋ ಲಕ್ಷುರಿ ಲೈಫ್ನ ಆಸೆಗೆ ಬಿದ್ದಿದ್ದಳು. ಮಾಡ್ತಿರೋ ಕೆಲಸ, ಸಿಗ್ತಿರೋ ಸಂಬಳದಿಂದ ಏನೋ ಆಗ್ತಿಲ್ಲ ಅಂದ್ಕೊಂಡ ಮೋನಿಕಾಗೆ ದುಡ್ಡಿನ ಹುಚ್ಚು ಹಿಡಿದಿತ್ತು. ಒಂದೇ ಸಲ ಶ್ರೀಮಂತೆಯಾಗಿ ಬಿಡಬೇಕು ಅನ್ನೋ ದುರಾಸೆ ಅಂಟಿತ್ತು. ಈ ದುರಾಸೆನೆ ಈಗ ಮೋನಿಕಾ ಪಾಲಿಗೆ ಮುಳುವಾಗಿದೆ. ಭಾಗ 1. ಮೋನಿಕಾ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ. ಮಾಡಬಾರದು ಕೆಲಸ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ತನ್ನ ಮೊಬೈಲ್ ಕ್ಯಾಮೆರಾ ಮುಂದೆ ನಿಂತ್ಕೊಂಡು ಬಿಂದಾಸ್ ಆಗಿ ರೀಲ್ಸ್ ಮಾಡ್ತಿದ್ದ ಮೋನಿಕಾ ಈಗ ಮಾಧ್ಯಮಗಳ ಮುಂದೆ ಮುಖನೇ ತೋರಿಸದೆ ಮುಖ ಮುಚ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಿದ್ದಿದ್ದಾಳೆ. ಮಾಡಿದ ತಪ್ಪಿಗೆ ಗೋಳೋ ಅಂತ ಕಣ್ಣೀರು ಹಾಕ್ತಿದ್ದಾಳೆ. 24 ವರ್ಷದ ಮೋನಿಕಾ ಕೆಂಗೇರಿಯ ಕೊನಸಂದ್ರದಲ್ಲಿರುವ ದಿವ್ಯಾ ಹಾಗೂ ಗುರುಮೂರ್ತಿ ದಂಪತಿಯ ಮನೆಯಲ್ಲಿ ಬಾಡಿಗೆಗೆ ಇದ್ದಳು. ಮದುವೆಯಾಗಿದೆ ಅಂತೇಳಿ ಮನೆ ಬಾಡಿಗೆ ಪಡೆದುಕೊಂಡಿದ್ದ ಮೋನಿಕಾಗೆ ಒಬ್ಬ ಬಾಯ್ ಫ್ರೆಂಡ್ ಸಹ ಇದ್ದನಂತೆ. ಆದರೆ ಮನೆಯಲ್ಲಿ ಮೋನಿಕಾ ಒಬ್ಬಳೇ ಇರ್ತಿದ್ದಳು ಎನ್ನಲಾಗಿದೆ. ಟಾಟಾ ಏಸ್ ಇಟ್ಕೊಂಡಿದ್ದ ಬಾಯ್ ಫ್ರೆಂಡ್ ಆಗಾಗ ಬಂದು ಹೋಗ್ತಿದ್ದ. ಹೀಗೆ ಕಳೆದ 3 ತಿಂಗಳ ಹಿಂದೆಯಷ್ಟೇ ದಿವ್ಯಾ ಅವರ ಮನೆಗೆ ಬಾಡಿಗೆಗೆ ಬಂದಿದ್ದ ಮೋನಿಕಾ ಮನೆ ಒಡತಿಯನ್ನೇ ಕೊಲೆ ಮಾಡಿರುವ ವಿಚಾರ ಬಯಲಾಗಿದೆ. ಮೋನಿಕಾ ಕೊಲೆ ಮಾಡಿದ್ದೇಕೆ? ಕೊಲೆ ಮಾಡಿ ಹೇಗೆ ತಪ್ಪಿಸಿಕೊಂಡಿದ್ದಳು? ಈ ಕೊಲೆಯ ಹಿಂದಿನ ಕಾರಣ ಏನು ಅನ್ನೋದಕ್ಕಿಂತ ಮೊದಲು ಸ್ವಲ್ಪ ಆಕೆಯ ಬಗ್ಗೆ ಮಾಹಿತಿ ಇಲ್ಲಿದೆ. ಮೋನಿಕಾ ಮೂಲತಃ ಕೋಲಾರದ ಚಿಂತಾಮಣಿಯವಳು. SSLC ಮುಗಿಸಿದ್ದ ಮೋನಿಕಾ 1 ವರ್ಷದ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದು ಖಾಸಗಿ ಕಂಪನಿಯೊಂದರಲ್ಲಿ ಡೇಟಾ ಎಂಟ್ರಿ ಕೆಲಸ ಮಾಡ್ತಿದ್ದಳು. ಈ ನಡುವೆ ಅದೇನ್ ಆಯ್ತೋ ಗೊತ್ತಿಲ್ಲ, ಆ ಕೆಲಸನೂ ಬಿಟ್ಟಿದ್ದಳು ಅಂತ ಗೊತ್ತಾಗಿದೆ. ಹೀಗಿರಬೇಕಾದರೆ 3 ತಿಂಗಳ ಹಿಂದೆಯಷ್ಟೇ ಮೃತ ದಿವ್ಯಾ ಅವರ ಮನೆಗೆ ಮೋನಿಕಾ ಬಾಡಿಗೆಗೆ ಬಂದಿದ್ದಳು. ಗ್ರೌಂಡ್ ಫ್ಲೋರ್ನಲ್ಲಿ ಮೋನಿಕಾ ಬಾಡಿಗೆಗೆ ಇದ್ದರೆ ಮನೆ ಓನರ್ ದಿವ್ಯಾ ಮತ್ತು ಗುರುಮೂರ್ತಿ ದಂಪತಿ ಫಸ್ಟ್ ಫ್ಲೋರ್ನಲ್ಲಿ ವಾಸವಾಗಿದ್ದರು. ಸರ್ಪ್ರೈಸ್ ಅಂದ್ರೆ 4 ತಿಂಗಳ ಹಿಂದಷ್ಟೇ ದಿವ್ಯಾ ಗುರುಮೂರ್ತಿ ದಂಪತಿ ಈ ಮನೆಯ ಗೃಹ ಪ್ರವೇಶ ಮಾಡಿ ವಾಸವಾಗಿದ್ದರು. ಗೃಹ ಪ್ರವೇಶವಾದ 1 ತಿಂಗಳ ಬಳಿಕ ಮೋನಿಕಾ ಬಾಡಿಗೆಗೆ ಬಂದಿದ್ದಳು. ದಿವ್ಯಾ ಅವರ ಪತಿ ಗುರುಮೂರ್ತಿ ಕೆಂಗೇರಿ ಉಪನಗರದ ಶಿವನಪಾಳ್ಯದಲ್ಲಿ ಸಲೂನ್ ಶಾಪ್ ನಡೆಸುತ್ತಿದ್ದರೆ ದಿವ್ಯಾ ಗೃಹಿಣಿಯಾಗಿದ್ದಳು. ಈ ದಂಪತಿಗೆ 1 ಮಗುವಿದ್ದು ಅತ್ತೆ ಮಾವ ಜೊತೆಯಲ್ಲೇ ವಾಸವಿದ್ದರು. ಪ್ರತಿನಿತ್ಯ ಗಂಡ ಅತ್ತೆ ಮಾವ ಕೆಲಸಕ್ಕೆ ಹೋಗ್ತಿದ್ರೆ ದಿವ್ಯಾ ಮತ್ತು ಮಗು ಮನೆಯಲ್ಲೇ ಇರ್ತಿದ್ದರು. 4 ತಿಂಗಳು ಎಲ್ಲವೂ ಅಂದುಕೊಂಡಂತೆ ಹೋಗ್ತಿತ್ತು. ಆದ್ರೆ ಮೇ 10ನೇ ತಾರೀಕು ಮನೆಯವರೆಲ್ಲ ಕೆಲಸಕ್ಕೆ ಹೋದ ಮೇಲೆ ಈ ಕಡೆ ದಿವ್ಯಾಳ ಕೊಲೆಯಾಗಿದೆ. ದಿವ್ಯಾ ಕೊಲೆಯಾಗಿತ್ತು. ಕೆಲಸಕ್ಕೆ ಹೋಗಿದ್ದ ಗಂಡ ಎಂದಿನಂತೆ ಮನೆಗೆ ಫೋನ್ ಮಾಡಿದ್ದ. ಎಷ್ಟೇ ಫೋನ್ ಮಾಡಿದ್ದರೂ ದಿವ್ಯಾ ಫೋನ್ ರಿಸೀವ್ ಮಾಡದೇ ಇದ್ದಾಗ ಅನುಮಾನಗೊಂಡ ಪತಿ ಮನೆಗೆ ಬಂದು ನೋಡಿದಾಗ ದಿವ್ಯಾ ಹೆಣವಾಗಿ ಬಿದ್ದಿದ್ದಳು. ಆದ್ರೆ ದಿವ್ಯಾಳನ್ನ ಕೊಂದಿದ್ಯಾರು? ಯಾಕೆ ಕೊಲೆ ಮಾಡಿದ್ರು? ಏನಾಯ್ತು ಅನ್ನೋದು ಪತಿಗೆ ಗೊತ್ತೇ ಆಗಲ್ಲ. ಮನೆಗೆ ಯಾರು ಬಂದ್ರು?
ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ, ಅಕ್ಕಪಕ್ಕದವರಿಗೂ ಯಾವ ಸುಳಿವೂ ಇರಲ್ಲ. ದಿವ್ಯಾಳ ಹತ್ಯೆಯಾಗಿದೆ ಅಂತ ಗೊತ್ತಾದ್ಮೇಲೆ ಕೆಂಗೇರಿ ಉಪನಗರ ಪೊಲೀಸರು ಸಹ ಸ್ಥಳಕ್ಕೆ ಬರ್ತಾರೆ. ದಿವ್ಯಾಳ ಮನೆ ಹಾಗೂ ಮನೆಯ ಸುತ್ತಮುತ್ತಲಿನವರ ಬಳಿ ಮಾಹಿತಿ ಕಲೆ ಹಾಕ್ತಾರೆ. ಆದ್ರೆ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ದಿವ್ಯಾ ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದ ಮೊನಿಕಾಳನ್ನು ಸಹ ವಿಚಾರಿಸಲಾಗುತ್ತೆ. ಆಗ ಮೊನಿಕಾ ತನಗೇನು ಗೊತ್ತೇ ಇಲ್ಲ ರೀತಿ ರಿಯಾಕ್ಟ್ ಮಾಡ್ತಾಳೆ. ಆಗಷ್ಟೇ ಹೊರಗಿಂದ ಬಂದವರಂತೆ ನಟಿಸುವ ಮೊನಿಕಾ ಕೊಲೆಯ ಬಗ್ಗೆ ತನಗೇನು ಗೊತ್ತಿಲ್ಲ, ಕಳ್ಳರು ಯಾರಾದರೂ ಬಂದಿರಬಹುದಾ ಅಂತ ಹೇಳ್ತಾಳೆ. ಆ ಕ್ಷಣಕ್ಕೆ ಮೊನಿಕಾಳನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪೊಲೀಸರು ಸರಿ ಅಂತ ತನಿಖೆ ಮುಂದುವರಿಸ್ತಾರೆ. ದಿವ್ಯಾಳ ಕೊಲೆ ಯಾಕಾಯ್ತು, ಯಾರು ಮಾಡಿದ್ದರು ಅನ್ನೋದರ ಬಗ್ಗೆ ಸ್ಪಷ್ಟ ಕಾರಣ ಗೊತ್ತಾಗಿಲ್ಲ. ಆದರೆ ದಿವ್ಯಾಳ ಕೊರಳಲ್ಲಿ ಇದ್ದ ಚಿನ್ನದ ಸರ ಕಾಣೆಯಾಗಿದ್ದರಿಂದ ಇದು ಕಳ್ಳರ ಕೈಚಳಕ ಇರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಮನೆ ಬಾಡಿಗೆಗೆ ಇದ್ದ ಮೊನಿಕಾ ಸಹ ಇದೇ ಅನುಮಾನವನ್ನ ಪೊಲೀಸರ ಬಳಿ ವ್ಯಕ್ತಪಡಿಸಿದಳು. ಆದ್ರೆ ಅಲ್ಲಿರೋ ಸ್ಥಳೀಯರ ವಾದವೇ ಬೇರೆಯಾಗಿತ್ತು. ಯಾಕಂದ್ರೆ ಇದೇ ಏರಿಯಾದಲ್ಲಿ 12-13 ವರ್ಷಗಳಿಂದ ವಾಸಿಸುತ್ತಿರುವ ಜನರು ಕಳ್ಳತನ ಅವಕಾಶ ಕಡಿಮೆ, ಇದ್ಯಾರೋ ಇಲ್ಲಿರೋರೇ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದರಂತೆ. ಹಾಗ್ನೋಡಿದ್ರೆ ಸ್ಥಳೀಯರ ಅನುಮಾನ ಮೊನಿಕಾ ಮೇಲೇನೆ ಇತ್ತು. ಯಾಕಂದ್ರೆ ದಿವ್ಯಾ ಅವರು ಈ ಮನೆಗೆ ಬಂದಾಗಿಂದ ಹೊರಗೆ ಯಾರ ಬಳಿಯೂ ಮಾತಾಡುವುದು, ಹೊರಗೆ ಹೋಗುವುದು ಮಾಡಿಲ್ಲವಂತೆ. ಮೊನಿಕಾ ಜೊತೆಗೆ ಹೆಚ್ಚು ಮಾತಾಡಿರುವುದನ್ನ ಸ್ಥಳೀಯರು ನೋಡಿದ್ದರು. ಇನ್ನು ಮೊನಿಕಾಗೆ ಬಾಯ್ ಫ್ರೆಂಡ್ ಇದ್ದ ಕಾರಣ ಅವನು ಆಗಾಗ ಬಂದು ಹೋಗ್ತಿದ್ದನ್ನು ಗಮನಿಸಿದ್ದರು. ಈ ನಡುವೆ ಒಂದು ದಿನ ಮೊನಿಕಾ ಕಣ್ಣೀರಿಡುತ್ತಾ ಹೋಗಿದ್ದನ್ನ ಸಹ ಸ್ಥಳೀಯರು ನೋಡಿದ್ದರಂತೆ. ದಿವ್ಯಾ ಹತ್ಯೆಯಾಗಿತ್ತು. ಪೊಲೀಸರು ಹಂತಕರು ಯಾರು ಅಂತ ವಿಚಾರಣೆ ಮಾಡ್ತಿದ್ದರು. ಮನೆಯಲ್ಲಿ ಬಾಡಿಗೆಗೆ ಇದ್ದ ಮೊನಿಕಾ ಮೇಲೆ ಅನುಮಾನ ಇದ್ದರೂ ಯಾವುದೇ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವ ಅವಕಾಶ ಇರಲಿಲ್ಲ. ಆದ್ರೆ ಮೊನಿಕಾಳೆ ದಿವ್ಯಾಳ ಕೊಲೆ ಮಾಡಿದ್ದು ಅನ್ನೋ ವಿಚಾರ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಬಯಲಾಗಿದೆ. ಮೊನಿಕಾನೇ ತನ್ನ ಮನೆ ಒಡತಿಯನ್ನ ಕೊಂದಿರುವ ಸತ್ಯ ಹೊರಬಿದ್ದಿದೆ. ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿದ್ದ ಪ್ರಬುದ್ಧ ಬುಧವಾರ ಮಧ್ಯಾಹ್ನ ಮನೆಯ ಬಾತ್ರೂಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಆಕೆಯ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಪ್ರಬುದ್ಧ್ಯಾಳ ಸಾವು ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಕೊಲೆಯೋ ಹೀಗೆ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಯುಡಿಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದು ವರದಿಗಾಗಿ ಕಾಯುತ್ತಿದ್ದಾರೆ. ಇತ್ತ ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳನ್ನು ಜೋಪಾನ ಮಾಡಿದ್ದೇ ಯಾರೋ ಕ್ರೂರವಾಗಿ ನನ್ನ ಮಗಳನ್ನು ಕೊಲೆ ಮಾಡಿದ್ದಾರೆ ಎಂದು ತಾಯಿ ಸೌಮ್ಯ ಕಣ್ಣೀರು ಹಾಕಿದ್ದಾರೆ. ಆಫೀಸ್ನಲ್ಲಿದ್ದ ನನಗೆ ಮಧ್ಯಾಹ್ನ ಫೋನ್ ಮಾಡಿದ್ದಳು. ಫ್ರೆಂಡ್ಸ್ ಜೊತೆಗೆ ಇದ್ದೀನಿ, ಪಾನಿಪುರಿ ತಿಂದು ಮನೆಗೆ ಹೋಗುತ್ತೀನಿ ಅಂದಿದ್ದಳು. ನಂತರ ಆಫೀಸ್ ಮುಗಿಸಿ ಮನೆಗೆ ಬಂದು ನೋಡಿದಾಗ ಮಗಳು ಬಾತ್ರೂಮಿನಲ್ಲಿ ಬರ್ಬರವಾಗಿ ಕೊಲೆಯಾದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ಎಂದು ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ಮನೆಯ ಮುಂದಿನ ಡೋರ್ ಲಾಕ್ ಆಗಿತ್ತು, ಆದರೆ ಹಿಂದಿನ ಡೋರ್ ಓಪನ್ ಆಗಿತ್ತು. ಮಗಳ ಫೋನ್ ಸೋಫ್ ಮೇಲೆ ಇತ್ತು. ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುವಷ್ಟರಲ್ಲಿ ಫೋನ್ ಕೂಡ ಕಳ್ಳತನಾಗಿದೆ. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವವಳು ಅಲ್ಲ, ಯಾರೋ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. 2-3 ಬಾರಿ ಆತ್ಮಹತ್ಯೆಗೆ ಯತ್ನ. ಯುವತಿ ಪ್ರಬುದ್ಧ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಹಿಂದೆಯೂ 2-3 ಬಾರಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಳು ಎನ್ನಲಾಗಿದೆ. ಬುಧವಾರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಾಕುವಿನಿಂದ ಕುತ್ತಿಗೆ ಹಾಗೂ ಕೈಯನ್ನು ಕೊಯ್ದುಕೊಂಡಿದ್ದಾಳೆ ಎನ್ನಲಾಗಿದೆ. ತಾಯಿ ಆಫೀಸ್ಗೆ ತೆರಳಿದ್ದರು. ಮೃತಳ ತಮ್ಮ ಮನೆಗೆ ಬಂದು ನೋಡಿದಾಗ ಸಹೋದರಿ ಪ್ರಬುದ್ಧ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಮೃತಳ ಮೊಬೈಲ್ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೈಗೊಂಡಿದ್ದಾರೆ. ಕೆಂಪೇಗೌಡ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ಯುವತಿಯ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ. ಪ್ರಬುದ್ಧ ಮನೆ ಮಾಲೀಕರಾದ ಶ್ವೇತಾ ಚಂದ್ರಶೇಖರ್ ಮಾತನಾಡಿದ್ದು, ಪ್ರಬುದ್ಧ ತುಂಬಾ ಒಳ್ಳೆಯ ಹುಡುಗಿ, ಹೆಚ್ಚಾಗಿ ಓದುತ್ತಾ ಇದ್ದಳು, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತಿದ್ದಳು. ನಿನ್ನೆ ಸಂಜೆ ಪ್ರಬುದ್ಧಳ ಸಹೋದರ ಬಂದು ಬಾಗಿಲು ಬಡಿದಿದ್ದಾನೆ. ಈ ವೇಳೆ ಬಾಗಿಲು ತೆಗೆದು ನೋಡಿದಾಗ ಬಾತ್ರೂಂನಲ್ಲಿ ಬಿದ್ದಿದ್ದಳು. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಆದರೆ ಪ್ರಯೋಜನ ಆಗಿಲ್ಲ. ಪೊಲೀಸರು ಬಂದು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ದಾರೆ. ಸದ್ಯ 3 ಡೆತ್ ನೋಟ್ ಸಿಕ್ಕಿದ್ದು ಅದರಲ್ಲಿ ಇಂಗ್ಲಿಷ್ನಲ್ಲಿ ಸಾರಿ ಅಮ್ಮ ಎಂದು ಬರೆದಿದ್ದಾಳೆ. ಆದರೆ ನಾವು ಡೆತ್ ನೋಟ್ ನೋಡಿಲ್ಲ, ಪೊಲೀಸರು ತೋರಿಸಿದ್ದಾರೆ ಅಷ್ಟೇ. ಡೆತ್ ನೋಟ್ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗುತ್ತಿಲ್ಲ ಎನ್ನಲಾಗಿದೆ ಎಂದರು. ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷ